ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೈಲೆಂಟ್ ಮೂಡ್ ಆನ್. ಎಸ್, ಅದರ ಮತ್ತಷ್ಟು ವಿಚಾರವನ್ನು ನೋಡ್ತಾ ಹೋಗೋಣ. ಲೆಟ್ಸ್ ಗೋ ಫಾರ್ ಸ್ಕ್ರೀನ್. ದೆಹಲಿ ವಿಚಾರವನ್ನು ಮಾತನಾಡದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೊರಟಿದ್ದಾರೆ. ದೆಹಲಿ ಬೆಳವಣಿಗೆ ಕುರಿತ ಪ್ರಶ್ನೆಗೆ ಸಿದ್ದರಾಮಯ್ಯನವರು ಏನು ಉತ್ತರಿಸಿಲ್ಲ, ಕೈ ಸನ್ನೆ ಮಾಡಿದ್ದಾರೆ, ಒಂದು ಗೆಸ್ಚರ್ ಕೊಟ್ಟಿದ್ದಾರೆ. ಒಂದು ದಿನ ಅಂತ ಕೈ ಸನ್ನೆ ಮಾಡಿ ಹೊರಟಿದ್ದಾರೆ ಸಿದ್ದರಾಮಯ್ಯ. ಹಾಗಾದ್ರೆ ಆ ಕೈ ಸನ್ನೆಯ ಹಿಂದಿರೋ ಉದ್ದೇಶ ಏನು? ನಾಳೆ ರಾಜೀನಾಮೆ ಕೊಡ್ತೀನಿ ಅನ್ನುವ ಸಂದೇಶನ, ಅಥವಾ ನಾನೇನು ಮಾತಾಡಲ್ಲ ಅಂತನಾ? ಒಂದಿನ ಕಾಯಿರಿ ಅಂತ ಏನಾದರೂ ಸಿದ್ದರಾಮಯ್ಯ ಹೇಳಿದ್ರ? ಏನ್ ಬೇಕಾದ್ರೂ ಅರ್ಥ ಮಾಡ್ಕೊಳ್ಬಹುದು. ಒಳಗೊಳಗೆ ಗೇಮ್ ಪ್ಲಾನ್ ಏನಾದರೂ ನಡೆಸ್ತಾ ಇದ್ದಾರಾ ಸಿಎಂ ಸಿದ್ದು? ಒಂದು ಕೈ ಬೆರಳನ್ನ ತೋರಿಸಿದ್ರೆ, ಇಂಡೆಕ್ಸ್ ಬೆರಳನ್ನ ತೋರಿಸಿದ್ರೆ, ತೋರು ಬೆರಳನ್ನ ತೋರಿಸಿದ್ರೆ ನೀವು ಕ್ರಿಕೆಟ್ ಪ್ಲೇಯರ್ ಆಗಿದ್ರೆ ಔಟ್ ಅಂತ ಕೂಡ ಹೇಳ್ಬೋದು ಅಲ್ವೇ? ಎಸ್, ಲೆಟ್ ಇಟ್ ಬಿ. ಒಬ್ಬೊಬ್ಬರ ಪರ್ಸ್ಪೆಕ್ಟಿವ್ ಒಂದೊಂದು ರೀತಿ ಇರುತ್ತೆ. ಆದರೆ ಸದ್ಯಕ್ಕೆ ಅವರು ಮಾಧ್ಯಮಗಳಿಗೆ ಮಾತನಾಡಿಲ್ಲ. ದಟ್ ಇಸ್ ದ ನ್ಯೂಸ್. ಒಂದು ದಿನ ಅಂತ ಕೈಸನ್ನೆ ಏನಾದರೂ ಮಾಡಿ ಹೊರಟ್ರ ಸಿದ್ದರಾಮಯ್ಯನವರು ಅನ್ನೋದು ನಮ್ಮ ಲೆಕ್ಕಾಚಾರ, ನಮ್ಮ ಊಹೆ. ಒಟ್ಟಿನಲ್ಲಿ ಈಗ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಬಹುತೇಕ ಖಚಿತ ಆಗಿದೆ. ತಾವು ಕೂಡ ದೃಶ್ಯದಲ್ಲಿ ಗಮನಿಸ್ಬೋದು. ದೃಶ್ಯದ ಎಡಭಾಗದಲ್ಲಿ ತಾವೇನು ನೋಡ್ತಾ ಇದ್ದೀರಲ್ಲ, ಅಲ್ಲಿ ಯಾವ ರೀತಿ ಕೈಸನ್ನೆ ಮಾಡಿದ್ರು ನೋಡಿ. ಸಾಮಾನ್ಯವಾಗಿ ಏನೋ ಅನ್ಇಂಟೆನ್ಷನಲ್ ಆಗಿ ಮಾಡಿದ್ದಾರೆ ಅನ್ಸಲ್ಲ, ಇಂಟೆನ್ಷನಲ್ ಆಗಿ ಹೇಳಿದ್ದಾರೆ ಅನ್ನೋ ಥರ ಅನಿಸ್ತಾ ಇದೆ. ಒಂದು ದಿನ ಅಂತ ಅದನ್ನು ಅಂದ್ಕೊಳ್ಬಹುದು ಅನ್ನುವ ಮಟ್ಟಿಗೆ ಆ ದೃಶ್ಯಗಳು ಆ ಸಂದೇಶ ರವಾನಿಸ್ತಾ ಇರಬಹುದು. ಎಸ್, ಇನ್ನು ಒಂದೇ ದಿನ ಸಿದ್ದರಾಮಯ್ಯ ತಮ್ಮ ಮುಖ್ಯಮಂತ್ರಿ ಸ್ಥಾನದಲ್ಲಿರೋದು ಅನ್ನುವ ಒಂದು ಮಾಹಿತಿಯನ್ನು ಕೊಟ್ಟಿರಬಹುದು ಅನ್ನುವ ಒಂದು ಪರ್ಸ್ಪೆಕ್ಟಿವ್. ನಾಳೆ ರಾಜೀನಾಮೆ ಕೊಡ್ತೀನಿ, ಒಂದಿನ ಕಾಯಿರಿ ಅಂತನಾ, ಅಥವಾ ಏನು ಮಾತನಾಡ್ತಾರೆ? ಈಗ ಅವರು ಮಾತನಾಡುವ, ಅವರ ಮೌನ ವಹಿಸಿದರೂ ಕೂಡ, ಮಾತನಾಡಿದರೂ ಕೂಡ, ಅವರು ಏನೇ ಕೈ ಸನ್ನೆ ಮಾಡಿದರೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ. ಅಂತಹ ಒಂದು ಪರಿಸ್ಥಿತಿ ಸದ್ಯಕ್ಕೆ ರಾಜ್ಯದ ರಾಜಕಾರಣದಲ್ಲಿದೆ. ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಜೀವನ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಜೀವನ್, ಬಹಳ ಇಂಟ್ರೆಸ್ಟಿಂಗ್ ಹೌದು, ಶಾಕಿಂಗ್ ಹೌದು. ಕೆಲವೊಬ್ಬರಿಗೆ ಇಂಟ್ರೆಸ್ಟಿಂಗ್, ಕೆಲವೊಬ್ಬರಿಗೆ ಶಾಕಿಂಗ್, ಇನ್ನು ಕೆಲವೊಬ್ಬರಿಗೆ ನಿರಾಳ ಅಂತ ಕೂಡ ಅನ್ನಿಸುವಂಥ ಒಂದು ವಾತಾವರಣ ನಿರ್ಮಾಣವಾಗಿದೆ ರಾಜ್ಯ ರಾಜಕೀಯದಲ್ಲಿ. ಅದು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಪಟ್ಟಕ್ಕೆ ಸಂಬಂಧಪಟ್ಟಂತೆ. ಎಸ್, ಸಿದ್ದರಾಮಯ್ಯನವರು ಏನು, ಅವ್ರ ಬಾಡಿ ಲ್ಯಾಂಗ್ವೇಜ್ ಏನು ಹೇಳುತ್ತೆ, ಆ ಲೈವ್ ವಿಜುವಲ್ಸ್ನ ನಾವು ನೋಡ್ತಾ ಇದ್ವಿ. ನೀವು ಏನು ಥಿಂಕ್ ಮಾಡಿದ್ರಿ, ಅಥವಾ ಯಾವ ರೀತಿಯಾದಂಥ ಒಂದು ಮೆಸೇಜ್ ರವಾನೆ ಆಗ್ತಾ ಇದೆ? ಹೌದು ರಾಘವ್ ಸೂರ್ಯ, ಈ ಒಂದು ವಿಚಾರದಲ್ಲಿ ಬಹಳಷ್ಟು ಕುತೂಹಲ ಅನ್ನೋದಕ್ಕಿಂತ ಕೆಲವೊಂದು ಗೊಂದಲಗಳು ಮೂಡ್ತಿದೆ. ಅವರದ್ದು ಸಿದ್ದರಾಮಯ್ಯನವರು ಒಂದು ಸಲಹೆ ಮಾಡಿರುವಂತ ವಿಚಾರದಲ್ಲಿ ಏನು ಸಿಎಂ ಸಿದ್ದರಾಮಯ್ಯನವರು ಒಂದು ದಿನ ಇದೆ ರಾಜೀನಾಮೆ ಕೊಡಕ್ಕೆ ಅನ್ನೋ ಒಂದು ಮಾಹಿತಿಯನ್ನ ಬಿಟ್ಕೊಟ್ರ, ಅಥವಾ ಇನ್ನು ಏನು ಒಂದಿನ ವೇಟ್ ಮಾಡಿ, ಇಲ್ಲ ನಿಮ್ಗೆ ಇನ್ನು ಏನೋ ಒಂದು ದೊಡ್ಡ ರೀತಿಯಾದಂತಹ ಬದಲಾವಣೆ ಕಾದಿದೆ ಅನ್ನೋ ಒಂದು ಸಂದೇಶವನ್ನ ಕೊಟ್ರ. ಹಾಗೂ ಈ ಒಂದು ವಿಚಾರದಲ್ಲಿ ಇಲ್ಲ ಚೇಂಜ್ ಆಗಲ್ಲ, ಇನ್ನೊಂದು ದಿನದಲ್ಲಿ ಎಲ್ಲಾ ಈ ಒಂದು ಗೊಂದಲ ಪರಿಹಾರ ಆಗುತ್ತೆ, ಒಂದು ಸಂದೇಶವನ್ನು ನೀಡುವಂತದ್ದು ಕಂಡು ಬರ್ತಿದೆ ರಾಘವ್ ಸೂರ್ಯ ಮೇಲ್ನೋಟಕ್ಕೆ. ಓಕೆ ಜೀವನ್, ಅಫ್ಕೋರ್ಸ್ ಈಗ ಮೇಲ್ನೋಟಕ್ಕೆ ಏನ್ ಕಾಣ್ತಾ ಇದೆ ಅದನ್ನೇ ಹೇಳಬೇಕು. ಇನ್ಸೈಡ್ ಸ್ಟೋರಿನ ನಾವು ಮುಂದಿನ ಹಂತದಲ್ಲಿ ನೀಡಬಹುದು. ಒಂದು ವರ್ಷ ಅಂತ ಏನು ಅಂದ್ಕೊಳ್ಳೋಂಗಿಲ್ಲಲ್ಲ ಪರಿಸ್ಥಿತಿ? ಇಲ್ಲ ರಾಘವ್ ಸೂರ್ಯ, ಈ ಒಂದು ವಿಚಾರದಲ್ಲಿ 1 ವರ್ಷಗಳ ಗಡುವು ಇರೋದು. ಏನಕ್ಕೆ ಅಂದ್ರೆ ಇನ್ನು 1 ವರ್ಷಗಳ ಏನಾದ್ರು ಕಾಲಾವಕಾಶ ಏನಾದ್ರು ಸಿಕ್ತು ಅಂದ್ರೆ ಮುಂದೆ ಚುನಾವಣೆ ಏನಿದೆ, ಮುಂಬರುವ ಚುನಾವಣೆ ಬಗ್ಗೆ ಚಿಂತನೆ ಮಾಡ್ಬೇಕೆ ಹೊರತು ಯಾವುದೇ ರೀತಿಯಾದಂತಹ ಈ ಒಂದು ರಾಜಕೀಯ ಚಟುವಟಿಕೆಗಳಾಗಿ, ನಾಯಕತ್ವ ಬದಲಾವಣೆಗಾಗಿ ಈ ಒಂದು ಚರ್ಚೆಗಳು ಯಾವುದೇ ರೀತಿಯಾದ ಮುನ್ನಡೆ ಬರೋದಿಲ್ಲ 1 ವರ್ಷಗಳ ಬಳಿಕ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಿದ್ದರಾಮಯ್ಯ ಅವರು ಒಂದು ಅಂತ ಏನು ತೋರಿಸಿದ್ದಾರೆ, ಕೈ ಸನ್ನೆ ಮಾಡಿದ್ದಾರೆ, ಇದು 1 ವರ್ಷ ಅಂತ ಕಂಡು ಬರೋದಿಲ್ಲ ರಾಘವ್ ಸೂರ್ಯ. ಎಸ್, ಲೈಟರ್ ನೋಟಲ್ಲಿ ಹೇಳಿದೆ, ಸದ್ಯದ ವಾತಾವರಣ ಹಾಗಿಲ್ಲ. ಆದರೆ ಅವ್ರಿಗೆ 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳೋ ಮಾತನ್ನ ಜ್ಞಾಪಿಸ್ಕೊಂಡಾಗ ಹಂಗಿರ್ಬೋದಾ ಅಂತ ಒಂದು ಪ್ರಶ್ನೆ ಕೇಳಿದೆ. ಓಕೆ, ಥ್ಯಾಂಕ್ಸ್ ಫಾರ್ ಯುವರ್ ಅನಾಲಿಸಿಸ್ ಆ್ಯಂಡ್ ಡೀಟೇಲ್ಸ್. ಎಸ್, ಜಸ್ಟ್ ಹೋಲ್ಡ್ ಆನ್ ಜೀವನ್, ಲೈನಲ್ಲಿರಿ.